ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ, ಸೊ ಬೆಳಗ್ಗೆ ಡ್ರಿಂಕ್ ಕುಡ್ಕೊಂಡು ನಾಷ್ಟ ಮಾಡಬೇಕಿತ್ತು. ಇವತ್ತು ನಮ್ಮ ಮನೆಯವ್ರು ಬಾಕ್ಸ್ ಬೇಡ ಅಂದರು, ಸೊ ಅದಕ್ಕೆ ನಾಷ್ಟ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು. ಸೊ ನಾನು ಕೂಡ ಉಪ್ಮಾನೇ ತಿಂದ್ಕೊಂಡೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಕೆಲ್ಸಕ್ಕೆ ಹೊರಟ್ರು. ಸೊ ಇಲ್ಲೇ ಹತ್ರನೇ ಕೆಲಸ. ಸೊ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಅದಕ್ಕೆ ಬಾಕ್ಸ್ ಬೇಡ ಅಂತಂದಿದ್ರು ಅವರು. ಬಾಯ್ ಬಾಯ್. ನಮ್ಮ ಮನೆಯವ್ರು ಹೋದ್ಮೇಲೆ ಏನೂ ಕೆಲಸ ಮಾಡಲಿಲ್ಲ ಫ್ರೆಂಡ್ಸ್ ಇವತ್ತು. ಸೊ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡಿ. ಯಾಕಂದರೆ ಅದೇ ಜೇನುಹುಳ ಥರ ಏನೋ ಒಂದು ಹುಳ ಕೈ ಕಚ್ಚಿಬಿಟ್ಟು ಸೊ ಏನೋ ಮಾಡೋದಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ವ್ಲಾಗ್ ಮಾಡಲಿಲ್ಲ ಜಾಸ್ತಿ. ಸೊ ಆಮೇಲೆ ಬಟ್ಟೆಗಳು ಕೂಡ ಒಗ್ದಾಕಿದ್ದೆ ಬೆಳಗ್ಗೆ. ಸೊ ಅದನ್ನು ಕೂಡ ತೊಗೊಂಬಂದು ಮಡ್ಚ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಒಂದಿನ ಅಷ್ಟೇ, ಆಮೇಲೆ ಈಗ ಸ್ವಲ್ಪ ಊದ ಕಡಿಮೆ ಆಗಿದೆ. ಸೊ ಇನ್ಮೇಲೆ ವ್ಲಾಗ್ಸ್ ಬರ್ತಾ ಇರುತ್ತೆ, ಸೊ ಜಾಸ್ತಿನೇ. ಸೊ ಇದು ಬಂದು ಚಿಕ್ಕ ವ್ಲಾಗ್ ಆಗಿರುತ್ತೆ, ಸೊ ಯಾರೋ ಏನೋ ಅಂದ್ಕೊಂಬೇಡಿ. ಈಗ ಟೈಮ್ ಬಂದು 5:45 ಆಗಿತ್ತು ಫ್ರೆಂಡ್ಸ್, ಸಾರಿ 5:15 ಆಗಿತ್ತು. ಪೂಜೆ ಕೂಡ 5:15ಗೆ ಮುಗಿಸ್ಕೊಂಡು ಆಮೇಲೆ ಬಟ್ಟೆಗಳು ಕೂಡ ಇತ್ತಲ್ಲ, ಸೊ ಅದನ್ನು ಕೂಡ ಮಡ್ಚ್ಕೊಂಡೆ. ಹಾಗೆ ನೀರು ಖಾಲಿ ಆಗಿತ್ತು ಫ್ರೆಂಡ್ಸ್, ನೀರು ತರಬೇಕಿತ್ತು. ಸೊ ಬನ್ನಿ ನೀರಿಗೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಇವತ್ತು ರಾತ್ರಿ ಅಡುಗೆಗೆ ಬಂದುಬಿಟ್ಟು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡೋದಕ್ಕೆ ಹೇಳಿದ್ದಾರೆ ನಮ್ಮ ಮನೆಯವರು. ಸೊ ಅದನ್ನೇ ಮಾಡಿ ಇಟ್ಟಿದ್ದೀನಿ, ರಾಗಿ ಹಸಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ರಾಗಿ ರೊಟ್ಟಿಗೆ. ಹಾಗೆ ಚಟ್ನಿಗೂ ಬಂದು ರೆಡಿ ಮಾಡಿಟ್ಟಿದ್ದೀನಿ, ಇನ್ನೂ ರುಬ್ಬಿಲ್ಲ. ಸೊ ಅವ್ರು ಬಂದಮೇಲೆ ರುಬ್ಕೊಂಡು ಬಿಸಿಯಾಗಿ ರಾಗಿ ರೊಟ್ಟಿ ಮಾಡ್ಕೋಣ ಅಂತ. ಸೊ ಅಲ್ಲಿವರೆಗೂ ಮನೆಯಲ್ಲಿ ಕ್ಯಾಬೇಜ್ ಇತ್ತು ಫ್ರೆಂಡ್ಸ್, ಸ್ವಲ್ಪ ಇತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಅದರಲ್ಲಿ ಡ್ರೈ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಮಾಡ್ತಾಯಿದ್ದೆ. ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ. ತುಂಬ ಈಸಿ ಇದು, ಬಟ್ ಚೆನ್ನಾಗೂ ಇರುತ್ತೆ. ಬಟ್ ನಾನು ತಿನ್ನೋದಿಲ್ಲ, ಇದನ್ನು ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು, ಹಾಗೆ ಖಾರದ ಪುಡಿ, ಆಮೇಲೆ ಮೈದಾ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಇದು ಡ್ರೈ ಗೋಬಿ ಮಂಚೂರಿ. ಹಾಗೆ ಇದ್ರ ಜೊತೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಸೊ ನನಗಂತೂ ಗೋಬಿ ಹೇಳಬೇಕಾ ಮೊದಲೇ ಫೇವ್ರೇಟು. ಸೊ ನಾನು ತಿನ್ನೋದಿಲ್ಲ, ಇರೋದು ಸ್ವಲ್ಪನೇ, ಅದಕ್ಕೆ ಅವ್ರಿಗೆ ಮಾಡಿಕೊಟ್ಬಿಡ್ತೀನಿ. ಇನ್ನು ವೇಸ್ಟ್ ಆಗುತ್ತೆ ಫ್ರೆಂಡ್ಸ್, ಅದ್ರಲ್ಲಿ ಪಲ್ಯನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ, ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಸೊ ಅವರು ಹೋಳಿಗೆ ತಂದಿದ್ದಾರೆ ಫ್ರೆಂಡ್ಸ್. ನಾನು ಡಯಟ್ ಇದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಸಾಕು, ನನಗೆ ಡಯಟ್ ಮಾಡೋದಕ್ಕೆ ಬಿಡೋದಿಲ್ಲ ಅವರು. ಜಂಕ್ ಫುಡ್ಸ್ ಅಂತೂ ಅತಿಯಾಗಿ, ಸ್ವೀಟ್ಸ್ ಅಂತೂ ಜಾಸ್ತಿನೇ ತರ್ತಾನೆ ಇರ್ತಾರೆ. ಸೊ ಆದರೂ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ನೋಡೋಣ ಏನು ಮಾಡೋದು ಅಂತ. ನಾನು ಸಣ್ಣ ಆಗಬೇಕಂತ ಅಲ್ಲ ಫ್ರೆಂಡ್ಸ್, ಇವಾಗಿರೋದನ್ನೇ ಮೇಂಟೈನ್ ಮಾಡೋಣ ಅಂತ ಅಷ್ಟೇ. ಸೊ ಆದರೂ ಏನೂ ತಿಂತಿಲ್ಲ ನಾನು. ಸೊ ಆಮೇಲೆ ಒಬ್ಬಟ್ಟು ತಂದು ಬಿಟ್ಬಿಟ್ಟು ಅವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದರು. ಹಾಗೆ ನಾನು ಬಂದು ಇದನ್ನು ಮಿಕ್ಸ್ ಮಾಡಿಕೊಂಡೆ. ಸೊ ಇವತ್ತು ಮಾಡಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವರು ಹೋಳಿಗೆ ತಂದಿರಲ್ಲ. ಸೊ ಅದನ್ನೇ ಅವ್ರು ತಿಂದ್ಕೊಂಡ್ರು, ಮತ್ತು ಇದು ಸ್ನ್ಯಾಕ್ಸ್ ತಿನ್ನೋದಿಲ್ಲ ಅಂತ ಅಂದ್ಕೊಂಡು ಸೊ ನಾನು ಮಾಡಿರಲಿಲ್ಲ. ಆಮೇಲೆ ಹೋಳಿಗೆನ ಬಿಸಿ ಇತ್ತು ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿತ್ತು. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟೆ, ತಿಂದ್ಕೊಂಡು. ಆಮೇಲೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ರಾಗಿ ರೊಟ್ಟಿ ಬೇಕು ಅಂದಿದ್ರು ಫ್ರೆಂಡ್ಸ್. ಸೊ ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡಿಕೊಂಡೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಚಿಕ್ಕದಾಗಿರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.